ರಾಜ್ಯದಲ್ಲಿ ಹೃದಯಾಘಾತದ ಪ್ರಕರಣಗಳ ಸರಣಿ ಈಗಲೂ ಮುಂದುವರಿತಾ ಇದೆ ಅನ್ನೋದರ ಡೀಟೇಲ್ಸ್ ಇದು. ಹೃದಯಾಘಾತಕ್ಕೆ ನರ್ಸಿಂಗ್ ಹೋಮ್ನ ಮಾಲೀಕರೇ ಸಾವನ್ನಪ್ಪಿರೋದರ ಡೀಟೇಲ್ಸ್. ರಾಜ್ಯದಲ್ಲಿ ಹೃದಯಾಘಾತದ ಸರಣಿ ಮುಂದುವರಿತಾ ಇದೆ. ವಾಕಿಂಗ್ ಮಾಡಬೇಕಾದ್ರೆ ಎದೆನೋವು ಕಾಣಿಸಿಕೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ವ್ಯಕ್ತಿಯ ಸಾವಾಗಿದೆ. ಮಂಜುನಾಥ್ ಅಂತ ಇವರಿಗೆ 50 ವರ್ಷ ವಯಸ್ಸಾಗಿತ್ತು. ಸಾವನ್ನಪ್ಪಿದ ವ್ಯಕ್ತಿ ಅಂತ ಗುರುತಿಸಲಾಗ್ತಾ ಇದೆ. ಕನಕಪುರದ ಗಣೇಶ್ ನರ್ಸಿಂಗ್ ಹೋಮ್ನ ಮಾಲೀಕರಂತೆ ನೋಡಿ. ಅದೇ ಆ ವೈದ್ಯಕೀಯ ಸೇವೆಯಲ್ಲೇ ಕೆಲಸ ಮಾಡ್ತಾ ಒಂದು ಕಟ್ಟಡವನ್ನು ಹೊಂದಿದ್ರು. ಬಟ್ ನೋಡಿ ಯಾವುದೂ ಬಚಾವ್ ಮಾಡಲಿಲ್ಲ ಅಂತ. ಬೆಳಗ್ಗೆ ವಾಕಿಂಗ್ಗೆ ತೆರಳೋ ವೇಳೆ ಇದ್ದಕ್ಕಿದ್ದ ಹಾಗೆ ಮಂಜುನಾಥ್ ಕುಸಿದು ಬಿದ್ದಿದ್ದಾರೆ. ತಕ್ಷಣ ಆಸ್ಪತ್ರೆಗೆ ದಾಖಲಿಸಿದ್ರು. ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ. ಮೃತ ದುರ್ದೈವಿಯ ಫೋಟೋವನ್ನು ಗಮನಿಸ್ತಾ ಇದ್ದಾರೆ. ಕನಕಪುರ ತಾಲೂಕಿನ ಗ್ರಾಹಕರ ವೇದಿಕೆ ಅಧ್ಯಕ್ಷರು ಕೂಡ ಈ ಮಂಜುನಾಥ್ ಆಗಿದ್ರು ಅನ್ನೋದು ತಿಳಿದು ಬರ್ತಾ ಇದೆ. ರಾಯಚೂರು ಜಿಲ್ಲೆಯಲ್ಲೂ ಅಷ್ಟೇ ಹೃದಯಾಘಾತದ ಕಾರಣಕ್ಕೋಸ್ಕರ ವ್ಯಕ್ತಿಯೊಬ್ಬರು ಸಾವನ್ನಪ್ಪಿರೋದರ ಡೀಟೇಲ್ಸ್. ಜಿಲ್ಲೆಯ ಡಿ ರಾಂಪುರ ಗ್ರಾಮದ 45 ವರ್ಷದ ಉಬ್ಬರ ವೆಂಕಟೇಶ್ ಮೃತ ದುರ್ದೈವಿ. ಜಮೀನಲ್ಲಿ ಕೆಲಸ ಮಾಡ್ತಾ ಇದ್ದ ವೇಳೆ ರೈತನಿಗೆ ಏಕಾಏಕಿ ಎದೆನೋವು ಕಾಣಿಸಿಕೊಂಡು ಕುಸಿದು ಬಿದ್ದಿದ್ದಾರೆ. ಕೂಡಲೇ ಅವ್ರನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸೋ ಕೆಲಸ ಆಯಿತು. ಬಟ್ ಮಾರ್ಗ ಮಧ್ಯೆಯೇ ಅವರ ಸಾವಾಗಿದೆ ಅನ್ನೋದರ ಮಾಹಿತಿ ಕೂಡ ಸಿಗ್ತಾ ಇದೆ. ರಾಯಚೂರಿನಲ್ಲಿ ಹೃದಯಾಘಾತಕ್ಕೆ ಸಂಬಂಧಪಟ್ಟಂತೆ ರೈತರೊಬ್ಬರ ಸಾವಾಗಿರೋದು. 45 ವರ್ಷ. ಇವೆಲ್ಲವೂ ಕೂಡ ಅಂದರೆ ಶ್ರಮ ವರ್ಗ ಅಂತ ನಾವು ಹೇಳ್ತೀವಿ, ಶ್ರಮಿಕ ವರ್ಗ ಅಂತ ಏನು ಹೇಳ್ತಾ ಇದ್ವಿ, ಅವರು ಕೂಡ ಹೃದಯಾಘಾತದ ಕಾರಣಕ್ಕೆ ಸಾವನ್ನಪ್ತಾ ಇರೋದು ಆತಂಕಕ್ಕೆ ತಳ್ತಾ ಇದೆ. ಹೃದಯಾಘಾತಕ್ಕೆ ಜೀವನ ಶೈಲಿ ಎಷ್ಟು ಪ್ರಮುಖ ಕಾರಣನೋ ಹಾಗೆ ನಾವು ಬಳಸ್ತಾ ಇರುವಂತಹ ಅಡುಗೆ ಎಣ್ಣೆ ಕೂಡ ಕಾರಣ ಇದ್ದಿರಬಹುದು ಅಂತ ಅಧ್ಯಯನ ಹೇಳುತ್ತೆ. ಪ್ರೆಷರು ಎಲ್ಲ ಈಗಲೇ ಸಾಧನೆ ಮಾಡಬೇಕು, ಈಗಲೇ ದುಡ್ಡು ಮಾಡಬೇಕು ಅನ್ನುವಂಥ ಒಂದು ಸ್ಟ್ರೆಸ್ಸು, ಇದೆಲ್ಲವೂ ಕೂಡ ಕಾರಣ ಅಂತ. ಇವ್ರಿಗೇನು ಹೆಲ್ತ್ ಹಿಸ್ಟ್ರಿ ಇತ್ತು ಗೊತ್ತಿಲ್ಲ. ಏನಾದರೂ ಹಾರ್ಟ್ ಸರ್ಜರಿಗಳಾಗಿತ್ತಾ ಮುಂಚೆ ಅಥವಾ ಯಾವುದಾದ್ರೂ ಮೆಡಿಕೇಶನ್ಸ್ ತಗೊಂಡು ಈ ರೀತಿ ಆಗಿದೆಯಾ ತಿಳಿದು ಬಂದಿಲ್ಲ.